ನೀವಿಬ್ರು ಸೇರಿ ಏನ್ ಅಡ್ಗೆ ಮಾಡ್ತಿದ್ದೀರಾ? ಹೀರೆಕಾಯಿ ಕಡುಬು. ಹೀರೆಕಾಯಿ ಕಡುಬು. ನೀವೆಲ್ಲ ಲೋ ಕ್ಯಾಲರಿ ಫುಡ್ ತಗೊಂಡಿದ್ದೀರಾ ಅಲ್ವಾ? ಅಲ್ಲ, ಎಲ್ಲ ಇವ್ರ ಪ್ರಭಾವನ. ಜಾಸ್ತಿ ತಿನ್ನಕ್ ಬಿಡಲ್ವಲ್ಲ, ಅದಕ್ಕೆ ಎಲ್ಲ ಲೋ ಕ್ಯಾಲರಿ ಯೂಸ್ ಮಾಡೋಣ ಅಂತ. ಓಕೆ, ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ್ತೀರಾ? ಉಪ್ಪು, ಬೆಲ್ಲ, ಕಾಯಿ, ಹೀರೆಕಾಯಿ, ಎಣ್ಣೆ, ಅಕ್ಕಿ ತರಿ, ಏಲಕ್ಕಿ ಪುಡಿ. ಓಕೆ, ಶುರು ಮಾಡೋಣವಾ? ಖಂಡಿತ. ಮೊದಲಿಗೆ ಒಲೆ ಹಚ್ಚನ್ವಾ? ಹೌದು, ನಾನೇ ಹಚ್ಚಲಿ. ಅಭಿ, ನಿಮ್ಗೆ ಏನೇ ಹೆಲ್ಪ್ ಬೇಕಂದ್ರೆ ಈಗ ಉಮಿ ಪಕ್ಕದಲ್ಲಿದ್ದಾರೆ, ಖಂಡಿತ ಕೆಲಸ ಮಾಡಿಸಿ. ಆದ್ರೆ ನೀನ್ ಸ್ವಲ್ಪ ಮಾಡ್ತಾ ಇರ, ಅವನೇ ನಂಬ್ಕೊಂಡಿರಕ್ಕಾಗಲ್ಲ. ಫಸ್ಟ್ ಏನ್ ಬೇಕಮ್ಮ? ಸ್ವಲ್ಪ ನೀರ್ ಹಾಕೋಬೇಕು. ಬಿಸಿ ಆಗೋಷ್ಟೊತ್ತಿಗೆ ಉಮಾಕಾಂತ್, ಆಗ್ಲೇ ನೀವೇನೋ ಹೇಳಿದ್ರೆ ನನ್ನ ಮದ್ವೆಗ್ ಮುಂಚೆ ಬ್ಯಾಚುಲರ್ ಆಗಿದೆ ಅಂತ. ಏನೇನ್ ಮಾಡ್ತಿದ್ರಿ? ಕರೆಕ್ಟ್. ಅವಾಗಿಂದ ಒಂದ್ ಸ್ವಲ್ಪ ನಮ್ಮ ಒಬ್ಬ ಹಳೇ ಸ್ನೇಹಿತ, ನಿಮ್ಗೂ ಗೊತ್ತಿದೆ, ಅಭಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, ಇಂಡಸ್ಟ್ರಿಗೆ ಗೊತ್ತಿರೋರು. ಸೊ ನಮ್ ಶೂಟಿಂಗ್ ಇಲ್ಲ ಅಂತ ಹೇಳಿದ್ರೆ ನಾನು, ಬೆಂಕಿ ಗೊತ್ತಲ್ಲ ನಿಮ್ಗೆ, ಸಂಜು ತಗಡೂರು, ಮತ್ತೆ ಇನ್ನೊಬ್ರು ಕೈಲಾಶ್ ಮಳ್ಳಳ್ಳಿ. ಸೊ ಇವರೆಲ್ಲ ಸೇರ್ಕೊಂಡು ರೂಮಿಗೆ ಸೇರ್ಕೊಂತ ಇದ್ವು. ರೂಮಲ್ಲಿ ಸೇರ್ಕೊಂಡು ನಾವೆಲ್ಲ ಪ್ಲಾನ್ ಮಾಡೋದು, ಏನ್ ಮಾಡೋದು. ನನ್ ಮನೆಗೆ ಬಂದೆ. ಎಲ್ಲ ಆದ್ಮೇಲೆ ಏನ್ ಪ್ಲಾನ್, ಫಸ್ಟ್ ಏನ್ ಮಾಡೋದು ಅಂತ ಪ್ಲಾನ್ ಮಾಡ್ಕೊಳ್ಳೋದು. ಅವರು ಏನದು ವಾಂಗಿ ಬಾತು, ಸಂಜೀವ್ ತಗಡೋರು ವಾಂಗಿ ಬಾತ್ ಮಾಡ್ತಾರೆ, ತುಂಬಾ ಟೇಸ್ಟಿ. ಸಂಜೀವ್ ತಗಡೋರು ವಾಂಗಿ ಮಾಡ್ತಾರ? ವಾಂಗಿ ಬಾತ್ ತುಂಬಾ ಟೇಸ್ಟಿ ಆಗಿ ಬರ್ತದೆ. ಅದಾದ್ಮೇಲೆ ಎಲ್ಲ ಆದ್ಮೇಲೆ ಮತ್ತೆ ಲಂಬು ನಾಗೇಶ್ ಬರ್ತಾರೆ. ಅವಾಗ ಆ ಟೀಮ್ ಅಲ್ಲಿ ಅವಾಗ ನಮ್ಮ ಇಂಡಸ್ಟ್ರಿ ಕ್ಲಬ್ ಏನು ಓಪನ್ ಆಗಿಲ್ಲ, ಅವಾಗ ಎಲ್ಲ ಕ್ಲಬ್ ಅಂದ್ರೆ ಶೂಟಿಂಗ್ ಇಲ್ಲ ಅಂದ್ರೆ ನಾವ್ ಪ್ಲೇಸ್ ಎಲ್ಲಿ ಸೇರ್ತಾ ಇದ್ದು, ನಮ್ ಎಲ್ಲಿ ಅಂದ್ರೆ ಎಲ್ಲಿದಾರಪ್ಪ ಎಲ್ರು ಅಂತ ಹೇಳಿದ್ರೆ ಉಮಾಕಾಂತ್ ಅಲ್ಲಿದ್ದಾರೆ ಮನೇಲಿ. ಮಾತಿನ ಮಧ್ಯ ಒಂದು ಸಣ್ಣ ಬ್ರೇಕ್. ನಾನು ಇದು ಹೀರೆಕಾಯಿನ ಹಾಕ್ತೀನಿ, ಈಗ ಮುಂದುವರಿಸಬಹುದು. ಅದು ಬೇಸ್ಟ್ರಲ್ಲಿ ಒಬ್ಬ ಒಳ್ಳೆ ಸ್ನೇಹಿತನ ಕಳ್ಕೊಂಡಿದೀವಿ. ಯಾರು? ವೆಂಕಿ ಅಲ್ಲ? ವೆಂಕಿ. ಅದೊಂದು ನಮ್ಗೆ ಪಾಪ, ನಮ್ಗೂ ನನ್ ಜೊತೆನೂ ಆಕ್ಟ್ ಮಾಡಿದ್ದಾರೆ ವೆಂಕಿ. ನಾನು ಆಕ್ಟ್ ಮಾಡಿದೀನಿ ಅಲ್ಲ, ನೈಸ್ ಗಾಯ್. ಅದಂತ ಶಾಕ್ ಇತ್ತು ಅವರು ಹೋಗಿದ್ದು. ಇದಕ್ಕೆ ಚಿಟಿಕೆ ಉಪ್ಪು ಜಾಸ್ತಿ ಬೇಡ, ಅಷ್ಟೇ. ನೆಕ್ಸ್ಟ್ ಏನ್ ಬೇಕಪ್ಪ? ಬೆಲ್ಲ ಇದಕ್ಕೆ ಬೇಕಾಗುಷ್ಟು ಅಂದ್ರೆ ನೋಡಿ, ಇಷ್ಟಮ್ಮ ಸಾಕು. ಆ ಬೆಲ್ಲ ಕರಗದ್ಮೇಲೆ ಅಕ್ಕಿ ತರಿನ ಹಾಕೊಳ್ಳಿ. ಸರಿ. ಆಮೇಲೆ ನೀವೇನು ಹೇಳಲೇ ಇಲ್ಲ, ನಿಮ್ಮ ಯಜಮಾನ್ರಿಗೆ ಏನ್ ಇಷ್ಟ ಅಂತ ಹೇಳ್ಬಿಟ್ಟೆ. ಉಮಿ, ಸುಮ್ನಿರಿ ಉಮಿ. ಹೇಳಮ್ಮ ಹೋಗ್ಲಿ, ಅಷ್ಟೊಂದು ಪ್ರೀತಿಯಿಂದ ಹೇಳ್ತಾ ಇದ್ದಾರೆ. ನಾನು ಉಮಾಕಾಂತ್ ಅವ್ರ ಪ್ಯಾಷನ್ ಬಗ್ಗೆ ತಿಳ್ಕೊಬೇಕು. ಯಾಕಂದ್ರೆ ಹೌದೌದು, ಸುಮಾರು ಪ್ಯಾಷನ್ಸ್ ಇದೆ ಉಮಾಕಾಂತ್ಗೆ. ಏನಂದ್ರೆ ನನಗ್ ಗೊತ್ತಿರೋ ಹಂಗೆ ಫಸ್ಟ್ ಟೈಮ್ ನಮ್ಮ ಇಂಡಸ್ಟ್ರಿನಲ್ಲಿ ಕಾರ್ ಫ್ರಿಡ್ಜ್ ಇಟ್ಟಿದ್ದು ನೀವೇ. ಹೌದು, ನಿಜಾನಾ? ಕಾರ್ ಫ್ರಿಡ್ಜ್ ಅಂತ ಯೂಸ್ ಮಾಡ್ತಾ ಇದ್ದಿದ್ದು ನೀವೇ ಫಸ್ಟ್. ಇದ್ರ ಬಗ್ಗೆ ನಮ್ಗೆ ಹೇಳಿ, ನಿಮ್ ಪ್ಯಾಷನ್ ಬಗ್ಗೆ ಹೇಳಿ. ಫಸ್ಟ್ ಬಿಗಿನಿಂಗ್ ಇಂದಾನೆ ಹೇಳ, ಇಲ್ಲ ಸುಮ್ಮನೆ ಎಂಡಲ್ ಮಾತ್ರ ಹೇಳ? ಎಂಡಲ್ ಹೇಳ್ಗುರು. ಎಂಡಲ್ ಬಿಗಿನಿಂಗ್ ಅಲ್ಲ, ನಾನ್ ಏನೇ ಮಾಡಿದ್ರು ಲೇಟೆಸ್ಟ್ ಆಗಿ ನಾನು ಫಸ್ಟ್ ಶಾರ್ಟ್ ಆಗಿ ಸ್ವೀಟ್ ಆಗಿ ಹೇಳಿ. ನಾನು ಅಸಿಸ್ಟೆಂಟ್ ಆಗಿದ್ದಾಗ, ಕ್ಯಾಮ್ರಾ ಅಸಿಸ್ಟೆಂಟ್, ನಾನು ಇದಕ್ಕೆ ಮುಂಚೆ ಎಷ್ಟು ಒಂದು ಆಲ್ಮೋಸ್ಟ್ ಒಂದು 20 ವರ್ಷದಿಂದ ಅಸಿಸ್ಟೆಂಟ್ ಆಗಿದ್ದಾನು. ಫಸ್ಟ್ ಫ್ಲೈಟ್ ಫುಲ್ ಆಲ್ ಓವರ್ ಇಂಡಿಯಾ ರೌಂಡ್ ಹೊಡೆದಿದ್ದು ನಾನೇ. ಅಲ್ಲಿಂದ ಸ್ಟಾರ್ಟ್ ಆಯ್ತು. ಸೆಕೆಂಡ್ ಮೊಬೈಲ್ ತಗೊಂಡಿದ್ದು ಫಸ್ಟ್ ನಾನೇ, ಅವಾಗೂ ಅಸಿಸ್ಟೆಂಟ್ ಆಗಿದ್ದೆ. ಒಂದ್ ನಿಮಿಷ ಹೋಲ್ಡ್ ಮಾಡಿ, ಅಕ್ಕಿ ತರಿ ಕೊಟ್ಬಿಡ್ತೀನಿ ಅವ್ರಿಗೆ. ಹಾಕ್ತಾ ಹೋಗ್ಲಾ? ಅಕ್ಕಿ ತರಿ ಹಾಕಿದಾಯ್ತು. ಈಗ ಕಾಯಿ ನನಗ್ ಬಿಡ್ರಿ, ನಾನ್ ಹೆಲ್ಪ್ ಮಾಡ್ತೀನಿ. ಏಲಕ್ಕಿ ಪುಡಿ ತಗೊಳ್ಳಿ. ಓಕೆ, ಈಗ ನೀವು ಕಂಟಿನ್ಯೂ ಮಾಡಿ. ಅದ್ ಬೇಯ್ಬೇಕಲ್ವಾ? ಸ್ವಲ್ಪ ಬೇಯ್ಬೇಕಲ್ಲ. ಅಲ್ಲಿವರೆಗೂ ನಾವು ಉಮಾಕಾಂತ್ ಹೇಳಿ. ಉಮಾಕಾಂತ್, ನಿಮ್ ಫ್ಯಾಷನ್ ಬಗ್ಗೆ ಹೇಳ್ತಿದ್ರಿ. ಸೊ ಮೊಬೈಲ್ ಆಯ್ತು, ಮತ್ತೆ ಅದಾದ್ಮೇಲೆ ಕಾರ್ ತಗೊಂಡೆ. ಕಾರ್ ಆದ್ಮೇಲೆ ಕಾರ್ಗೊಂದು ಬೇಕೇ ಬೇಕಲ್ಲ, ಫ್ರಿಡ್ಜ್. ಸೊ ಅಲ್ಲಿಂದ ಹೇಗೆ ಒಂಥರ ಆಲ್ಮೋಸ್ಟ್ ಬ್ಯಾಚುಲರ್ ಹೆಂಗೆ ಲೈಫ್ ಎಲ್ಲ ಎಂಜಾಯ್ ಮಾಡ್ಬೇಕು. ಎಂಜಾಯ್ ಮಾಡಾದ್ಮೇಲೆ ಮದ್ವೆ ಆದ್ಮೇಲೆ ಇವಾಗ ಅವಿಗೆ ಏನೇನ್ ಇಷ್ಟ ಆಗತ್ತೆ, ಏನೇನ್ ಇಷ್ಟ ಆಗಲ್ಲ? ಅವ್ರಿಗೆ ನಾನ್ ವೆಜ್ ಅಲ್ಲಿ ಹೇಳ್ಬೇಕು. ನಾನ್ ವೆಜ್ ಅಲ್ಲಿ ಅವ್ರಿಗೆ ಏನದು ಅಷ್ಟೊಂದು ನಾನ್ ವೆಜ್ ಇಷ್ಟ ಅಷ್ಟೇ. ನನಗೆ ಯಾವ ಐಟಮ್ಗಳು ಅಂತ ನನಗೆ ಗೊತ್ತಿಲ್ಲ, ನಾನ್ ತಿನ್ನಲ್ವಲ್ಲ, ನಾನ್ ವೆಜ್ ತಿನ್ನಲ್ವಲ್ಲ. ಸೊ ಹಂಗಾಗಿ ಅವ್ರಿಗೆ ಯಾವ್ದು, ಮತ್ತೆ ರೈಸ್ ಅಂತೂ ಏನದು
ವಾಂಗಿ ಬಾತು ಅದು ಇಷ್ಟ, ಪಲಾವು, ಮತ್ತೆ ಇನ್ನೊಂದು ರೈಸ್ ಐಟಮ್ ಎಲ್ಲ, ಬಟ್ ಜಾಸ್ತಿ ಅಂತ ಹೇಳಿದ್ರೆ ವಾಂಗಿ ಬಾತು ಪಲಾವು ಅದೇ ತುಂಬಾ ಇಷ್ಟ. ಅದಾದ್ಮೇಲೆ ಇನ್ನೇನಮ್ಮ ಇಷ್ಟ ನಿನಗೆ ಜಾಸ್ತಿ? ಅವಾಗ್ಲೇ ಅಭಿ ಅಭಿಗೇನೋ ಅಂದ್ರಿ. ಈಗ ನಾನ್ ನಿಮ್ಗೆ ಅದನ್ನೇ ಹೇಳ್ತೀನಿ, ನೀವ್ ಯಾಕೆ ಅಭಿ ಬಗ್ಗೆ ತಿಳ್ಕೊಂಡಿಲ್ಲ? ಸ್ವಲ್ಪನೇ ತಿಳ್ಕೊಂಡಿದ್ದೀರಾ? ಸ್ವಲ್ಪ ಏನೋ ಜಾಸ್ತಿನೇ ತಿಳ್ಕೊಂಡಿದ್ದೀನಿ. ತಮಾಷೆ ಮಾಡಿದೆ. ಅಭಿ ಇದು ಬೆಂದಿದೆ. ಈಗೇನ್ ಮಾಡ್ತೀರಾ ಮುಂದೆ? ಅದನ್ನ ಉಂಡೆ ಕಟ್ಟಿ ಇಡ್ಲಿ ಪಾತ್ರೆನಲ್ಲಿ ಬೇಯಿಸೋದು. ಓಕೆ, ಹಂಗಾರೆ ಇಡ್ಲಿ ಪಾತ್ರೆ ಇಟ್ಬಿಡಣ್ವಾ? ಇಡೋಣ. ಅಷ್ಟೊತ್ತಿಗೆ ಇದು ರೆಡಿ ಆಗತ್ತೆ. ಸ್ವಲ್ಪ ಆರ್ಲಿ ಅಲ್ಲ. ಉಮಾಕಾಂತ್ ಕೆಲ್ಸ ಕೊಡಿ. ನೀವ್ ಒಬ್ರೇ ಮಾಡ್ತಿದ್ದೀರಾ ಕೆಲ್ಸ? ಹಚ್ಬೇಕೇನಮ್ಮ? ಹಚ್ರಿ. ಕರೆಕ್ಟ್ ಆಗಿ ಕೆಲಸ ಮಾಡ್ಕೊಳ್ಳಿ ಅಭಿ. ಗುಡ್ ಬಾಯ್. ಬನ್ನಿ ಕಡೆ. ಅಲ್ಲ, ಮಾಡಿರೋ ಅಭ್ಯಾಸ ತಾನೆ. ಇದಕ್ಕೆ ಎಣ್ಣೆ ಸವರ್ಬೇಕು. ತಗೊಳ್ಳಿ ಎಣ್ಣೆ. ನೀವ್ ಹೆಲ್ಪ್ ಮಾಡ್ಬೋದಪ್ಪ, ಅದು ಹಾಕ್ಬೋದು ನೀವು ಅಲ್ವಾ? ಅಲ್ವಾ ಅಭಿ? ಹೇಳಿ ಅಭಿ, ಕೆಲಸ ಮಾಡಕ್ಕೆ. ಉಂಡೆ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಬಟ್ ನೀವು ಹಂಗ್ ಮಾಡಿ ನೋಡಿ. ಸ್ವಪ್ನ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾಳೆ. ಗುಡ್ ಗರ್ಲ್. ನೋಡ, ಆತರ ಮಾಡ್ಬೇಕು. ಕಲ್ತ್ಕೋಬೇಕು ಉಮಾಕಾಂತ್ ನೀವು. ಇದೆಲ್ಲ ಗೊತ್ತಿರೋದೇ ಮಾಡಿರೋದೇ. ಮತ್ತೆ ಯಾಕೆ ಮಾಡ್ಲಿಲ್ಲ? ಗೊತ್ತಿರೋದೇ ತಾನೆ. ಅಭಿ ನೋಡಭಿ ಕರೆಕ್ಟ್ ಆಗಿದೆ. ಕರೆಕ್ಟ್ ಆಗಿ ಮಾಡಿದೀರ ನಾ ಕೆಲಸ. ಉಮಾಕಾಂತ್ ಹೇಳಿ, ಸ್ವಪ್ನ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ಲು. ನೀವು ಹಂಗೆ ಕೆಲಸ ಮಾಡಿ ಅಂತ ಹೇಳಿ. ನೀವು ಹಾಗೆ ಕೆಲಸ ಮಾಡ್ಬೇಕು. ಓಕೆ ಅಮ್ಮ, ನಾಳೆಯಿಂದ ನಾನು ಅಡಿಗೆ ಮನೆಗೆ ಬರೋದೇ ಇಲ್ಲ, ನೀನೇ ಮಾಡ್ಕೊಡೋದು. ಆರಾಮ್ಸೆ ಟಿವಿ ನೋಡ್ತಾ ಕೂತಿರ್ತೀನಿ. ಇಲ್ಲ, ನಾವ್ ಆತರ ಹೇಳಿಲ್ಲಪ್ಪ. ಅಡ್ಗೆ ಕೆಲ್ಸದಲ್ಲೇ ಲಕ್ಷಣವಾಗಿ ಮಾಡಿ ಅಂತ ಹೇಳಿದ್ವಿ. ಟಿವಿ ನೋಡ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿಲ್ಲ. ಸ್ವಲ್ಪ ಹಾಕಿ. ಸ್ವಪ್ನ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡಿದಾಳೆ. ಹಂಗೆ ಜಾನ ಕಲ್ತ್ಕೋಬೇಕು ಲಕ್ಷಣವಾಗಿ. ಚೆನ್ನಾಗಿ ಕಾಣಿಸುತ್ತಲ್ಲ ಅಲ್ವಾ? ಓಕೆನಾ? ರೆಡಿ ಆಯ್ತು. ಇದನ್ನ ಇಡ್ತೀನಿ. ಅದನ್ನ ಇಡಿ ಮೇಲೆ ಕ್ಲೋಸ್ ಮಾಡಿ. ಈಗಾಗ್ಲೇ ಇದು ಬೆಂದಿರೋದ್ರಿಂದ 5 ಮಿನಿಟ್ಸ್ ಅಷ್ಟೇ. 10 ನಿಮಿಷ. ಇಷ್ಟೊತ್ತು ತುಂಬಾ ನಾವು ತಲಹಟೆ ಪ್ರಶ್ನೆಗಳನ್ನ ಕೇಳ್ಕೊಂಡ್ವಿ. ಸೀರಿಯಸ್ ಆಗಿ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಅಭಿ, ಈಗ ನೀವು ಫುಲ್ ಟೈಮ್ ಧಾರಾವಾಹಿನೇ ಮಾಡ್ತಿದ್ದೀರಲ್ವಾ? ಸಿನಿಮಾಗಳು ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀರಾ? ಆದ್ರೂ ಮಧ್ಯ ಮಾಡ್ತಿದ್ದೀರಿ. ಯಾವ್ದಾದ್ರು ಹೊಸ ಪ್ರಾಜೆಕ್ಟ್ ಮಾಡ್ತಿದ್ದೀರಾ? ಧಾರಾವಾಹಿ ಆಗ್ಲಿ, ಸಿನಿಮಾ ಆಗ್ಲಿ? ಧಾರಾವಾಹಿ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ 2 ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸದು ಒಪ್ಕೋಬೇಕು. ಇನ್ನು ಮಾತುಕತೆ ನಡೀತಾ ಇದೆ. ಸಿನಿಮಾ ಪ್ರೇಮಚಂದ್ರಮ್ಮ ಅಂತ ಒಂದು ಮಾಡಿದೆ. ಚೆನ್ನಾಗಿತ್ತು, ಕ್ಯಾರೆಕ್ಟರ್ ಚೆನ್ನಾಗಿತ್ತು. ಸೊ ಅದೊಂದು ಸಿನಿಮಾ ಮಾಡಿದೆ. ಹಾಗೆ ಮಧ್ಯದಲ್ಲಿ ಸಿನಿಮಾ, ಸೀರಿಯಲ್ 2 ಮಿಕ್ಸ್ ಆಗಿ ಮಾಡ್ತಾ ಇರ್ತೀವಿ. ನೀವೆಷ್ಟು ಪ್ರಾಜೆಕ್ಟ್ಸ್ ಮಾಡ್ತಿದ್ದೀರಾ? ಇಲ್ಲಿ ಇವಾಗ ಬರೀ ನಾನು ಜಾಸ್ತಿ ನಾನು ಕಾರ್ಪೊರೇಟ್ ಆಡ್ಸ್ ಅದರಲ್ಲೇ ವರ್ಕ್ ಬಿಸಿ ಇದ್ದೀನಿ. ಸೊ ಹಂಗಾಗಿ ಸ್ವಲ್ಪ ಪ್ರೊಡಕ್ಷನ್ ಕೈ ಹಾಕ್ಬೇಕು ಅಂತ ವೆಯ್ಟ್ ನನಗೆ ಅಭಿ ಹೇಳಿದ್ ನೆನಪಿದೆ. ನನಗೆ ಒಂದು ಧಾರಾವಾಹಿನ ನಾನು ನಿರೂಪಿಸ್ಬೇಕು ಅಂತ ತುಂಬಾ ಆಸಕ್ತಿ ಇದೆ ಅಂತ. ಅದ್ರ ಬಗ್ಗೆ ನಾವು ಪ್ಲಾನಿಂಗ್ ಅಲ್ಲಿ ಇದೀವಿ. ಇನ್ನ ಇಟ್ಟು ಒಂದು ಒಳ್ಳೆ ಸಬ್ಜೆಕ್ಟ್ ಕೊಟ್ಟು ನೋಡಿದ್ರೆ ಎಸ್ ಅನ್ಬೇಕು. ಏನ್ ಬೇರೆ ಹೊರಗಡೆ ಚಾನಲ್ಗಳಲ್ಲಿ ಎಷ್ಟು ಯಾವ ರೀತಿ ಇದೆ ಅದಕ್ಕಿನ್ನ ಸೈ ಅನ್ಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ನಮ್ಮಲ್ಲೂ ಈ ತರ ಮಾಡಬಹುದು. ಈಗ ಆಲ್ರೆಡಿ ಮಾಡ್ತಿದ್ದಾರೆ ಕೆಲವರು. ಆದ್ರೆ ನಾವು ಡಿಫ್ರೆಂಟ್ ಆಗಿ ಈಗ ಅಡಿಗೆನಲ್ಲಿ ಡಿಫ್ರೆಂಟ್ ಆಗಿ ಕೊಡ್ತಾ ಇದೀವಲ್ಲ ಹಾಗೆ. ಆಲ್ ದಿ ಬೆಸ್ಟ್ ಅಭಿ. ಆಲ್ ದಿ ಬೆಸ್ಟ್. ಆದ್ರೆ ನೀನೇ ಇರ್ತೀಯ. ಥ್ಯಾಂಕ್ ಯು ಅಭಿ. ಆಲ್ ದಿ ಬೆಸ್ಟ್. ನೀವೇನು ಅನ್ಕೊಂಡಿದಿರೋ ನಿಮ್ಮ ಕನ್ಸೆಲ್ಲ ನನ್ಸಾಗ್ಲಿ ಅಂತ ನಾವು ನಮ್ಮ ರುಚಿ ಅಭಿರುಚಿ ಟೀಮ್ ಹಾಗೆ ನಮ್ಮ ಎಲ್ಲಾ ವೀಕ್ಷಕರು ನಿಮ್ಗೆ ಹಾರೈಸ್ತೇವೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನೋಡೋಣ ಆಗಿದ್ಯಾ ಅಂತ? ತೆಗಿಲ್ಲ ತೆಗಿಯಪ್ಪ ನೀನು. ಆಗಿದೆ ಅಲ್ವಾ? ನೋಡ್ರಿ ಟೇಸ್ಟ್ ಹೇಗಿದೆ. ಬೋಟಲ್ಲಿರೋ ಸೋರೆಕಾಯಿ ಕಡುಬು ರೆಡಿ ಆಗಿದೆ. ಥ್ಯಾಂಕ್ ಯು. ನೀರಲ್ಲಿ ಹಿಂಗ್ ಅನ್ಕೊಂಡ್ ತಿನ್ಕೊಂಡು ಹೋಗ್ಬೋದು. ಸರಿ, ಹೋಗ್ಲಾ? ಬಾಯ್. ಟೇಸ್ಟ್ ನೋಡ್ಬಿಟ್ಟು ನೋಡಿ ಹೇಳಲ್ಲ. ನೀವೇ ಬೋಟು ತಿನ್ಕೊಂಡು ಹೋಗಿ ಅಂತ ಅದಕ್ಕೆ ಹೋಗೋಣ ಅಂತ ಹೋಗಿ. ಎಲ್ಲಿ ನೀರೆಲ್ಲ ಮೈದೆ ಇಲ್ಲಿ ಹುಡ್ಕೊಂಡು ಹೋಗ್ತೀನಿ. ಟೇಸ್ಟ್ ನೋಡಿ ಆಮೇಲೆ ಹೋಗಿ. ಓಕೆ. ಬಿಸಿ ಬಿಸಿ ಆದ ಹೀರೆಕಾಯಿ ಕಡುಬು ಸಿದ್ಧವಾಯ್ತು. ಹೀರೆಕಾಯಿ ಕಡುಬು ಬೇಕಾಗುವ ಸಾಮಗ್ರಿಗಳು: ಉಪ್ಪು, ಬೆಲ್ಲ, ಕಾಯಿ ತುರಿ, ಹೀರೆಕಾಯಿ, ಎಣ್ಣೆ, ಅಕ್ಕಿ ತರಿ ಮತ್ತು ಏಲಕ್ಕಿ ಪುಡಿ. ಮಾಡುವ ವಿಧಾನ:
ಬಾಣಲೆಗೆ ನೀರು, ಹೀರೆಕಾಯಿ, ಉಪ್ಪು, ಬೆಲ್ಲ, ಅಕ್ಕಿ ತರಿ, ಕಾಯಿ ತುರಿ, ಏಲಕ್ಕಿ ಪುಡಿ ಹಾಕಿ ಬೇಯಿಸಿಕೊಂಡು ತುಪ್ಪ ಸವರಿದ ಇಡ್ಲಿ ಪ್ಲೇಟ್ಗೆ ಹಾಕಿ ಹಬೆಯಲ್ಲಿ ಬೇಯಿಸಿಕೊಂಡ್ರೆ ಹೀರೆಕಾಯಿ ಕಡುಬು ಸವಿಯಲು ಸಿದ್ಧ.